ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೂ ಮಾಡದೇ ಇರುವಂತಹ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಅದು ಆಪ್ಷನಲ್ ಕನ್ನಡ ಆಗಿರುತ್ತೆ. ಪ್ರಿಪೇಟರಿ ಎಕ್ಸಾಮ್ಗೂ ನಾನು ನಿಮಗೆಲ್ಲರಿಗೂ ಕೂಡ ಫೇಸ್ ಟು ಫೇಸ್ ವಿಡಿಯೋ ಮಾಡಿಕೊಟ್ಟಿದ್ದೆ. ಅದರ ಲಿಂಕನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ. ಸಂಪೂರ್ಣವಾಗಿ ನಿಮ್ಮ ಬ್ಲೂ ಪ್ರಿಂಟನ್ನು ಜಾಲಾಡಿಬಿಟ್ಟು ಯಾವ ರೀತಿಯಾಗಿ ಎಕ್ಸಾಮ್ ಬರೀಬೇಕು ಅಂತ ಸಂಪೂರ್ಣವಾಗಿ ಅಲ್ಲಿ ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋಯಿಂದ ನಿಮಗೆಲ್ಲರಿಗೂ ಕೂಡ ಬಹಳ ಎಕ್ಸಾಮ್ಗೆ ಹೆಲ್ಪ್ ಆಗಲಿದೆ. ಬನ್ನಿ ಸರ್, ಆಪ್ಷನಲ್ ಕನ್ನಡ ಆನ್ಯುವಲ್ ಎಕ್ಸಾಮ್ ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಇರುತ್ತೆ, ಹಾಗೂ ತಾವು ಯಾವ ರೀತಿಯಾಗಿ ಆನ್ಸರ್ ಬರೀಬೇಕು, ಹಾಗೂ ನಿಜ ಕರೆಕ್ಟಾದ ಆನ್ಸರ್ಗಳನ್ನು ಇದರಲ್ಲಿ ನೋಡ್ತಾ ನಾವು ಈಗ ಹೋಗೋಣ. ಪ್ರಶ್ನೆ 1, ನೀಲಾಂಜನೆ ಹೌದಲ್ವ ರಂಗದಿಂದ ಅದೃಶ್ಯಳಾದುದು ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಂತೀರಾ? ಆಪ್ಷನ್ ಸಿ ಆಗಿರುತ್ತೆ, ಆಯುಸ್ಸಿನ ಅಂತ್ಯದಿಂದ ಅನ್ನುವಂಥದ್ದು ರೈಟ್ ಆನ್ಸರ್. ನೋಡಿರಿ ಸರ್, ಕನ್ನಡ ಓದೋದ್ರಲ್ಲಿ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಬೇಕು, ಆಯಿತಾ. ತನ್ನ ವಿವೇಕ ಜಲದಿಂದ ಅರ್ಜುನನ್ನು ಇದನ್ನು ತೊಳೆದನು ಅಂತ ಇದೆ. 2ನೆಯ ಪ್ರಶ್ನೆಗೆ ಇದಕ್ಕೆ ಸರಿಯಾದ ಉತ್ತರ ಚಿಂತೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ 3 ಆಗಿರುತ್ತೆ. ಊರಿಗೆಲ್ಲ ದೊಡ್ಡ ಸಂಭ್ರಮ ಇದು ಅಂತ ಒಂದು ಪ್ರಶ್ನೆ ಇದೆ. 3ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ತೇರು ಅನ್ನುವಂಥದ್ದು ರೈಟ್ ಆನ್ಸರ್, ಆಪ್ಷನ್ ಬಿ ಆಗಿ ಇರುತ್ತದೆ. ಬಡವರಿಗೆ ಇವರೇ ಗತಿ ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ, ಬಡವರಿಗೆ ಇವರೇ ಗತಿ ಅಂದರೆ ಬಡವರೇ ಗತಿ, ಯಾರು ಬರಲ್ಲ ಕಣ್ರಿ, ಆಯಿತಾ. ಕೇಳ್ರಿ, ಹೋಗಿ ಹೇಳ್ತಾರೆ, ಬೀದಿ ಗುಡಿಸುವ ಬಡವನಿದ್ದಲ್ಲ ನಾನಿರುವೆ, ಹೌದಲ್ವಾ. ಉಳುತ್ತಿರುವ ಒಕ್ಕಲಿಗ ನಡೆಯಲ್ಲಿ ನಾನಿರುವೆ, ಅಯ್ಯೋ ದೇವರೇ, ಕುಂಟರನು ಕಡುರನು ದೀನರನು ಅನಾಥರನು ಕೈ ಹಿಡಿದು ಪೊರೆಯುತ್ತಿಹನೆ ನಡೆದಿರುವೆ. ವಾ ಈ ಮಾತನ್ನು ವ್ಯಕ್ತವಾಗುತ್ತಿರುವಂತೆ ನಿಜ ಭಕ್ತರು ಯಾರು ಅಂತ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಅದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ಡಿ ಆಗಿರುತ್ತೆ. ಲಾಸ್ಟ್ ಆಪ್ಷನ್ ಇದಲ್ವ, ಅದು ಪ್ರಾಮಾಣಿಕವಾಗಿ ಕಾಯಕ ಮಾಡುತ್ತಾ ಅಸಹಾಯಕರ ಸೇವೆ ಮಾಡುವವರು ಅಂತ. ಈಗ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರು ಕೂಡ ಮೊದಲಿಗೆ 5 MCQsಗಳು ಬರ್ತವೆ. ನಂತರದಲ್ಲಿ ಏನಂತೀರ ಸರ್ ತಾವು? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ. ಮೆ ಪದದ ಅರ್ಥ ಅಂತ ಇದೆ, ಪ್ರೀತಿ ಅನ್ನುವಂಥದ್ದು ಸರಿಯಾದ ಉತ್ತರ. ಸುಖ ಪದದ ತದ್ಭವ ರೂಪ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸುಖ ಪದದ ತದ್ಭವ ರೂಪ ಸೊಗ ಅಂತ ಆಗುತ್ತದೆ, ಸೊಗ, ಆಯಿತಾ. 8ನೆಯ ಪ್ರಶ್ನೆ ಪ್ರೀತಿಯ ವಿದ್ಯಾರ್ಥಿಗಳೇ, ಹೊರಗಣ ಪದದ ವಿರುದ್ಧಾರ್ಥಕ ಪದ ಏನು ಅಂತ ಇದೆ. ಒಳಗಣ ಅನ್ನುವಂಥದ್ದು ರೈಟ್ ಆನ್ಸರ್. ದುರುಕ್ತಿಗೆ ಇದು ಉದಾಹರಣೆಯಾಗಿದೆ. ಏನು? ಓಡೋಡಿ ಅನ್ನುವಂಥದ್ದು ಸರಿಯಾದ ಉತ್ತರ, ಆಯಿತಾ. ನೆಕ್ಸ್ಟು ಇತರೇತರ ಪದದ ಬಿಡಿಸಿ ಬರೆದ ರೂಪ ಡ್ಯಾಶ್ ಅಂತ ಇದೆ. ಇತರ ಪ್ಲಸ್ ಇತರ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 3 ಏನಂತೀರ? 3 ಅಲ್ಲ, ಮೇನ್ ಕ್ವಶನ್ ನಂಬರ್ 3 ಸರಿಯಾದ ಉತ್ತರವನ್ನು ಆಯ್ದು ಹೊಂದಿಸಿ ಬರೆಯಿರಿ ಅಂತ ಇದೆ. ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ, ಮತ್ತೆ ಎಷ್ಟು ಏನಾದರೂ ಕೊಟ್ಟಿದ್ದಾರಲ್ಲಪ್ಪ. ಎಸ್, ಅಂಬರ ಅಂತ ಇದೆ. ಅಂಬರ ಅಂದರೆ ಎಲ್ಲರಿಗೂ ಕೂಡ ಗೊತ್ತು, ವಸ್ತ್ರ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ದೀನಮಣಿ ಅಂತ ಇದೆ. ನೇಸರ ಹಾಗೂ ರವಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್ ಆಲ್ ಆಫ್ ಯು? ಎಲ್ಲಿದೆ ಅಂತ ಹುಡುಕ್ಬೇಡ್ರಿ, ಸೂರ್ಯ ಹಾಗೂ ರವಿ ಅಂತ, ಆಯಿತಾ. ನೆಕ್ಸ್ಟು ಅರಸು ಅಂತ ಇದೆ. ಅರಸು ಅಂದರೆ ಅರಸ ಅಂದರೆ ರಾಜ ಅಂತ, ಅಥವಾ ಹುಡುಕು ಅಂತ. ಆಧಾರ ಅಂತ ಇದೆ. ಆಧಾರ ಅಂದರೆ ನಿರಾಧಾರ ಅನ್ನುವಂಥದ್ದು ಸರಿಯಾದ ಉತ್ತರ. ಬಿಜ್ಜೆ ಅಂತ ಇದೆ. ಬಿಜ್ಜೆ ಅಂದರೆ ವಿದ್ಯೆ ಅನ್ನುವಂಥದ್ದು ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ಈ ವಿಡಿಯೋವನ್ನು ನೋಡಿದವರಿಗೆಲ್ಲರಿಗೂ ಕೂಡ ಒಂದು ರಿಕ್ವೆಸ್ಟು. ನೋಡಿ ವಿದ್ಯಾರ್ಥಿಗಳೇ, ನನ್ನ ಬಳಿ ಈ ವರ್ಷದ ಮಾಡಲ್ ಕ್ವಶನ್ ಪೇಪರ್ಗಳು ಇದ್ದಾವೆ, ನಿಮ್ಮ ಬಳಿನೂ ಕೂಡ ಇದೆ ಅಂದ್ಕೊಂಡಿದ್ದೀನಿ. ಆದರೆ ಕೀ ಆನ್ಸರ್ಗಳು ಇಲ್ಲ ಕಣ್ರಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನಿಮಗೆ ಒಂದು ರಿಕ್ವೆಸ್ಟು, ನೋಡಿದ ತಕ್ಷಣ ದಯವಿಟ್ಟು ನಮ್ಮ ಒಂದು ಮೇಲ್ ಐ ಡಿ, ಆ ಒಂದು ಮೇಲ್ ಐ ಡಿಗೆ ALLININ1PDF99@gmail.com ಇದು ನಮ್ಮ ಮೇಲ್ ಐ ಡಿ. ಐ ರಿಪೀಟ್, ALLININ ನೋಡಿ all-in-1 PDF9999@gmail.com ಅಂತ. ಇದಕ್ಕೆ ಕೀ ಆನ್ಸರ್ ನಿಮ್ಮ ಹತ್ರ ಏನಾದರೂ ಮಾಡಲು 1, 2, 3 ನಿಮ್ಮ ಕಾಲೇಜಲ್ಲಿ ಕೊಟ್ಟಿದ್ದರೆ ದಯವಿಟ್ಟು ನಮ್ಮ ಒಂದು ಮೇಲ್ ಐ ಡಿಗೆ ಬೇಗ ಕಳಿಸಿಕೊಡಿ ವಿದ್ಯಾರ್ಥಿಗಳೇ. ವಿಡಿಯೋ ನೋಡ್ತಾ ಇದ್ದಂಗೆ ಪಾಪ ಆಲ್ ಓವರ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಯಾರೂ ವಿಡಿಯೋ ಮಾಡಲ್ಲ ಕಣ್ರಿ. ಅವ್ರ ಹತ್ರ ಮೆಟೀರಿಯಲ್ಲು ಇರಲ್ಲ, ಬಡವರು ಇರ್ತಾರೆ, ಶಾಲೆಗೆ ಹೋಗಿರಲ್ಲ, ಪ್ರೈವೇಟ್ ಕ್ಯಾಂಡಿಡೇಟ್ಗಳಿರ್ತಾರೆ. ದಯವಿಟ್ಟು ಏನಾದರೂ ಮಾಡಿ ಕಳಿಸಿಕೊಟ್ರೆ ಬಹಳ ಹೆಲ್ಪ್ ಆಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ, ನನ್ನ ಬಳಿಯಲ್ಲಿ ಪ್ರಿಪೇಟರಿ ಎಕ್ಸಾಮ್ 1 ಆಪ್ಷನಲ್ ಕನ್ನಡ ಕ್ವಶನ್ ಪೇಪರ್ ಇದೆ, ಆದರೆ ಪ್ರಿಪೇಟರಿ ಎಕ್ಸಾಮ್ 2 ಕ್ವಶನ್ ಪೇಪರ್ ಇಲ್ಲ ಕಣ್ರಿ.
ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ ಏನೇನು ಬೇಕು ಮೆಟೀರಿಯಲ್ಲು ಎಲ್ಲದೂ ಕೂಡ ಕೊಟ್ಟಿದ್ದೇನೆ. ಬರ್ರಿ ಹೇಳ್ತೀನಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ. ಮಡುಕೆ ಮಾಡುವುದು ಯಾರ ಕಾಯಕ ಅಂತ ಇದೆ ನೋಡಿ. ಅದು ಯಾರ ಕಾಯಕ ಅಂದರೆ ಗುಂಡಯ್ಯನ ಕಾಯಕವಾಗಿದೆ ಅಂತ. ಒಂದು ಬೀಜದ ಬಿತ್ತಿ ಏನಿದು ಬಯಸಬಾರದು ಅಂತ ಇದೆ. ಮತ್ತೊಂದು ಫಲವೇ ಬಯಸಬಾರದು ಅನ್ನುವಂಥದ್ದು ಸರಿಯಾದ ಉತ್ತರ. ಯಾವುದು ಧರ್ಮವಲ್ಲ ಅಂತ ಇದೆ. ಕೊಲ್ಲುವುದು ಧರ್ಮವೇ ಅಲ್ಲ ಅಂತ. ಯಾವುದು ಜಲಗಾರನ ಆರತಿ ಯಾವುದು ಅಂತ ಇದೆ. ಪೊರಕೆ ಅಂತ. ಬೀದಿ ಗುಡಿಸುವ ಬಡವ ನೆದೆಯಲ್ಲಿ ಯಾರಿದ್ದಾರೆ ಅಂತ ಇದೆ. ಶಿವನಿದ್ದಾನೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ 100% ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಹೆಲ್ಪ್ ಆಗುವಂತಹ ಮೆಟೀರಿಯಲನ್ನು ಕೊಟ್ಟಿದ್ದೇನೆ. 100% ಹೆಲ್ಪ್ ಆಗುತ್ತೆ. ನಿಜವಾಗಿಯೂ 3 ಪ್ರಶ್ನೆ ಪತ್ರಿಕೆಗಳು, ಅದಕ್ಕೆ ಕೀ ಆನ್ಸರ್ ಕೂಡ ನಾನು ಕೊಟ್ಟಿರ್ತೇನೆ. ಆದರೆ ನನ್ನ ಬಳಿನಲ್ಲಿ ಪ್ರಿಪೇಟರಿ ಎಕ್ಸಾಮ್ 2 ಕ್ವಶನ್ ಪೇಪರ್ ಇಲ್ಲ ಕಣ್ರಿ. ದಯವಿಟ್ಟು ನನ್ನ ಮೇಲ್ ಐಡಿಗೆ ಕಳಿಸಿಕೊಟ್ರೆ ನಾನು ಅದನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಹಾಕ್ತೀನಿ. ಆಲ್ ಓವರ್ ಕರ್ನಾಟಕ ಯಾರಿಗೆ ಬೇಕೋ ಪಾಪ ಡೌನ್ಲೋಡ್ ಮಾಡಿಕೊಂಡು ಒಳ್ಳೆಯ ಅಂಕಗಳನ್ನು ತೆಗೀಲಿ ಅಂತ ನನ್ನ ಉದ್ದೇಶ. ದಯವಿಟ್ಟು ನೀವೆಲ್ಲರೂ ಕೂಡ ಅದನ್ನು ಈಡೇರಿಸಿ ಕೊಡ್ತೀರಾ ಅಂದ್ಕೊಂಡಿದ್ದೀನಿ. ಒಳ್ಳೆಯ ಮಕ್ಕಳು ಒಳ್ಳೆಯ ಮನಸ್ಥಿತಿನ ಹೊಂದಿ ನೀವು ಈ ಕೆಲಸ ಮಾಡೋದ್ರಿಂದ ದೇವರು ಇನ್ನೊಂದು ರೀತಿಯಲ್ಲಿ ನಿಮಗೆ ಸಹಾಯವನ್ನು ಮಾಡಬಲ್ಲ. ಬನ್ನಿ, ಈಗ ನಾವು ಪಾರ್ಟ್ ಬಿನಲ್ಲಿದ್ದೇವೆ. 2 ಅಂಕದ ಪ್ರಶ್ನೆಗಳು, ಹೌದಲ್ವೇನ್ರಿ? ಯಾವುದಾದ್ರೂ 4 ಬರೀರಿ ಅಂತ ಇದೆ. ಬೊಬ್ಬಳಿಕೆಯಂತೆ ಹುಟ್ಟಿದ್ದು ಏನು ಅಂತ ಇದೆ. ಹಬ್ಬಿದ ಭೋಗ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಅಷ್ಟೇ ಸರ್. ಯಾವ ಹೂಗಳಿಂದ ಅರ್ಜುನನು ಮರಳಿ ಲಿಂಗವನ್ನು ಪೂಜಿಸಿದನು ಅಂತ ಇದೆ. ಯಾವುದಪ್ಪ ಅದು? ಬಂದುಗೆ, ಕಕ್ಕೆ, ಮೊತ್ತ, ಪಾದರಿ. ಹೌದಲ್ವಾ? ಇವೆಲ್ಲ ಹೂಗಳಾಗಿರ್ತವೆ. ಕ್ವಶನ್ ನಂಬರ್ 19, ಗಿರಿಜೆಯ ಪ್ರಶ್ನೆಗೆ ಶಿವನು ಏನೆಂದು ಉತ್ತರಿಸಿದನು ಅಂತ ಇದೆ. ಕ್ವಶನ್ ನಂಬರ್ 10, ಗಿರಿಜೆಯ ಪ್ರಶ್ನೆಗೆ ಶಿವನು ಗಂಡನ ಹೃದಯದಲ್ಲಾಡುತ್ತಿದ್ದೆ. ಹೌದಲ್ವಾ? ಸುಖದಲ್ಲಿದ್ದೆ, ತುಂಡದ ಸುಖದಲ್ಲಿದ್ದೆ, ಸಲ್ಲೆಲ್ಲಿಯೇ ಏನಿದು ಮರೆತಿದೆ, ಅಲ್ಲಿ ಇಲ್ಲಿ ಮೂಡುತ್ತಿದೆ. ನಾನು ಸುಮ್ಮನೆ ಕೀ ಪಾಯಿಂಟ್ಸ್ ಹೇಳಿದ್ದು. ಸಂಪೂರ್ಣವಾಗಿ ನೀವು ಆನ್ಸರನ್ನು ಬರೆದೇ ಬರೀತಾರೆ ಎಕ್ಸಾಮಲ್ಲಿ. ನನಗೆ ನಿಮ್ಮ ಬಗ್ಗೆ ಹೋಪ್ ಇದೆ ಕಣ್ರೋ, ತಲೆ ಕೆಡಿಸ್ಕೊಬೇಡಿ ಆಯಿತಾ. ಕೆಳಗಿನ 4 ಹೇಳಿಕೆಗಳಿಗೆ ಸಂದರ್ಭ ಸೂಚಿಸಿ ಬರೆಯಿರಿ ಅಂತ ಇದೆ. ಎಲ್ಲಿ, ಯಾರು, ಫಸ್ಟ್ ಅದನ್ನು ಬರಿಬೇಕು. ಹೌದಲ್ವಾ? ಆಯ್ಕೆ, ಸಂದರ್ಭ, ಸ್ವಾರಸ್ಯ ಎಲ್ಲ ಕೂಡ ಬರಿಬೇಕಾಗತ್ತೆ ಆಯಿತಾ. ಈ ಒಂದು ಏನಂತೀರ ಈ ಒಂದು ವಾಕ್ಯವನ್ನು ಪಂಪ ಬರೆದಂತಹ ಏನಿದು ಪೊಸ ಇಸಿದಾಳಕೆ ನಾಟ್ಯ ಗಮಮಂ ಹಳೆಗನ್ನಡ ಇರಬೇಕಲ್ವೇನ್ರಪ್ಪ? ಬರೀತೀರಾ ನೀವು? ಟೆನ್ಷನ್ ತಗೋಬೇಡ್ರೋ. ಈ ಕ್ವಶನ್ ಪೇಪರಿನ ಸಂಪೂರ್ಣದ ಕೀ ಆನ್ಸರ್ ಇದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ. ಹೌದಲ್ವಾ? ತಾವುಗಳು ಬರೀತೀರಾ, ಕಲಿತೀರಾ. ನನಗಂತೂ ಅಷ್ಟು ಇದಿದೆ, ಏನಿದೆ ಅಂದರೆ ನಿಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಇದೆ ಕಣ್ರೋ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ನಾನು ಹೇಳಿದ್ನಲ್ವಾ ಸರ್, ಏನು ಓದಬೇಕು, ನಾನು ಔಟ್ ಆಫ್ 4 ತೆಗಿಬೇಕು ಕನ್ನಡದಲ್ಲಿ, ಆಪ್ಷನ್ ಕನ್ನಡದಲ್ಲಿ, ಹಾಗೂ ನಾನು ಪಾಸ್ ಆಗಬೇಕು. ಇಂಥ ವಿದ್ಯಾರ್ಥಿಗಳು ದಯವಿಟ್ಟು 3 ಮಾದರಿ ಪ್ರಶ್ನೆ ಪತ್ರಿಕೆಗಳು ಈ ವರ್ಷದ್ದು ವಿತ್ ಕೀ ಆನ್ಸರ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. 40 ಮಾರ್ಕ್ಸ್ ಬರುತ್ತೆ. ಜೊತೆಗೆ ಪ್ರಿಪೇಟರಿ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆನೂ ಪ್ರಾಕ್ಟೀಸ್ ಮಾಡಿ. ಅದು ಸೇರಿ 50 ಮಾರ್ಕ್ಸ್ ಆಗುತ್ತೆ. ಕ್ಲಿಯರ್? ನಾನು 3 ಕ್ವಶನ್ ಪೇಪರು ವಿತ್ ಕೀ ಆನ್ಸರ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ ಮಕ್ಕಳೇ. ಅದನ್ನು ಕೂಡ ರೆಡಿ ಆದರೆ ನಿಜವಾಗಿಯೂ ನಿಮಗೆ 80ಕ್ಕೆ 80 ಮಾರ್ಕ್ಸು ಯಾರಿಂದಲೂ ಏನಂತೀರ ತಗೊಳ್ಳೋ ಕಡಿತ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾಗಿ ತಗೊಳ್ಳೋ ಈಸಿಯಾಗಿ ಏನು ಮಾಡ್ಬೋದು ಅಂದರೆ ಅಂಕಗಳನ್ನು ತೆಗಿಬಹುದಾಗಿದೆ ಆಯಿತಾ. ಇದೇನಿದು ಎಷ್ಟು ಈಸಿ ಇದೆ ನೋಡಿ. ಒಂದು ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತ ಇದೆ. 45ನೆಯ ಪ್ರಶ್ನೆ ಏನೂ ಇಲ್ಲ ಕಣ್ರಿ, ಭಾಳ ಈಸಿ ಸರ್. ಸುಮ್ಮನೆ ಲಘು ಎಲ್ಲೂ ದೀರ್ಘನೂ ಇಲ್ಲ, ಒತ್ತು ಇಲ್ಲ, ಏನೂ ಇಲ್ಲ ಅಂದರೆ ಸುಮ್ಮನೆ ಲಘು ಅಂತ ಹಾಕದೆ ಆಯಿತಾ. ಆ ರೀತಿಯಾಗಿ ಇದನ್ನು ಡಿವೈಡ್ ಮಾಡಬೇಕಾಗತ್ತೆ ಆಯಿತಾ. ಏನಂತೀರ, ಮೂರು ಲಘು ಆದ ತಕ್ಷಣ ಎನಗ ಅಂತ ಇದಲ್ವ, ಲಘು ಒಂದು ಸ್ಲ್ಯಾಶ್ ಹಾಕಬೇಕು ಆಯಿತಾ. ಇದು ಛಂದಸ್ಸಿನ ಹೆಸರು ಚಂಪಕಮಾಲ ವೃತ್ತ ಆಗಿರುತ್ತದೆ. ಯಾವುದು? ಕ್ವಶನ್ ನಂಬರು 45ಕ್ಕೆ. 46 ಅದು ಮಂದಾನೀಲ ರಗಳೆ ಆಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ ಆಯಿತಾ. ನೀವು ಬರೀತೀರ ಇವೆಲ್ಲ. ನಾನು ಫುಲ್ ಹೇಳಿದ್ನಲ್ವ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಈ ಒಂದು ಏನಂತೀರ ತಗೊಳ್ಳೋ ಪ್ರಶ್ನೆ ಪತ್ರಿಕೆಯ ಫುಲ್ಲು ಕೀ ಆನ್ಸರನ್ನು ಕೊಟ್ಟಿರ್ತೇನೆ. ಡೌನ್ಲೋಡ್ ಮಾಡ್ಕೊಳ್ಳಿ. 3 ಕ್ವಶನ್ ಪೇಪರ್ ಇಂಪಾರ್ಟೆಂಟನ್ನು ಕೊಟ್ಟಿರ್ತೇನೆ. ದಯವಿಟ್ಟು ನನ್ನ ಮೇಲ್ ಐಡಿಗೆ ತಮ್ಮ ಬಳಿ ಇರುವಂತಹ ಪ್ರಿಪೇಟರಿ ಎಕ್ಸಾಮ್ 2 ಹಾಗೂ ಮಾಡಲ್ ಕ್ವಶನ್ ಪೇಪರ್ 3 ಮಾಡಲ್ ಕ್ವಶನ್ ಪೇಪರ್ನ ಕೀ ಆನ್ಸರ್ ಕೊಡಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.